Good morning, dear students. As we know that we were explaining various concepts of genetics in our previous videos. In the last class, I have explained two important concepts like codominance and multiple allelism. In a heterozygous condition, both the alleles of a gene expressing together without being influenced by each other, the condition was called by the name codominance. ನಿಮಗೆ ಎ ಬಿ ಬ್ಲಡ್ ಗ್ರೂಪ್ ಅನ್ನು ಹೇಳಿ ನಾವು ಎಕ್ಸಾಂಪಲ್ ಆಗಿ ಕೊಟ್ಟಿದ್ವಿ ನೋಡಿ. ಐ ಎ ಮತ್ತೆ ಐ ಬಿ ಟೂ alleles of a same gene, that is I. But here which blood group that you will get ಅಂತ ಹೇಳಿದ್ರೆ ಎ ಬಿ. ಎ is dominant over ಐ ಬಿ ಆಗಿದ್ರೆ ಬ್ಲಡ್ ಗ್ರೂಪ್ ಎ ಆಗಿದೆ, ಅಥವಾ ಐ ಬಿ is dominant over ಐ ಎ ಆಗಿದ್ರೆ ಬ್ಲಡ್ ಗ್ರೂಪ್ ಬಿ ಆಗಿದೆ. ಬಟ್ ಬ್ಲಡ್ ಗ್ರೂಪ್ ಏನ್ ಬರುತ್ತೆ? ಎ ಬಿ ಬರುತ್ತೆ. ಅಂದ್ರೆ ಈ ಹೆಟರೋಜೈಗಸ್ ಕಂಡೀಷನ್ ಅಲ್ಲಿ ಯಾವುದು ಡಾಮಿನೆಂಟ್ ಯಾವುದು ರಿಸೆಸಿವ್ ಅಂತ ಕೇಳಿದ್ರೆ ಯಾವುದು ಡಾಮಿನೆಂಟ್ ಅಲ್ಲ, ಯಾವುದು ರಿಸೆಸಿವ್ ಅಲ್ಲ, ಬೋತ್ ಆರ್ ಈಕ್ವಲಿ ಡಾಮಿನೆಂಟ್ ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ಅದನ್ನ ಕೋಡಾಮಿನೆನ್ಸ್ ಅಂತ ಕರೀತಾರೆ. And if any gene, if it is having more than two allelic form located on the same locus of homologous chromosome, ಅದನ್ನ ಮಲ್ಟಿಪಲ್ allelism ಅಂತ ಕರೀತಾರೆ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಯಾವ ಬ್ಲಡ್ ಗ್ರೂಪ್ಗೆ ಯಾವ ಆಂಟಿಜನ್ ಇರಬೇಕು, ಆ ಬ್ಲಡ್ ಗ್ರೂಪ್ಗೆ ರೆಸ್ಪೆಕ್ಟಿವ್ ಆಗಿ ಪ್ಲಾಸ್ಮಾದಲ್ಲಿ ಯಾವ ಆಂಟಿಬಾಡೀಸ್ ಇರುತ್ತೆ ಅದನ್ನ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿ. ನೆಕ್ಸ್ಟ್ ನಿಮಗೆ ಕೇಳಿದಾಗ ನಾವು ಕನ್ಫರ್ಮೇಷನ್ ನನಗೇನಿಲ್ಲ, ಬಟ್ ಆದ್ರೂ ಬ್ಲಡ್ ಗ್ರೂಪ್ ಐಡೆಂಟಿಫಿಕೇಶನ್ಗೆ 2 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ ಅನ್ನ ಕೇಳ್ಬೋದು. ನಿಮಗೆ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ನಮಗೆ ಕ್ಲಾರಿಟಿ ಇಲ್ಲ ಈ ತರ ಕ್ವಶನ್ ಬರ್ತದೋ ಇಲ್ಲೋ ಅಂತ ಹೇಳಿ. ಬಟ್ ಮಿಡ್ ಟರ್ಮ್ ಅಲ್ಲಿ ಪ್ರಿಪರೇಟರಿ ಯಾವಾಗ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮಿನೇಷನ್ಸ್ ಇತ್ತು ಅಲ್ಲಿ ಈ ತರ ಕ್ವಶನ್ಸ್ ಅನ್ನ ನಾವು ನೋಡಿದ್ದೀವಿ. So that is the reason why we should know how to identify the blood group of the offsprings if mother and father blood group is given. ತಂದೆ ತಾಯಿಯ ಬ್ಲಡ್ ಗ್ರೂಪ್ ಅನ್ನು ಕೊಟ್ಟರೆ ಹುಟ್ಟೋ ಮಗುವಿನ ಪ್ರಾಬಬಲ್ ಬ್ಲಡ್ ಗ್ರೂಪ್ ಏನಾಗಿರುತ್ತೆ ಅನ್ನೋದನ್ನ ಹೇಗೆ ಕಂಡುಹಿಡಿಯಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಕೇಳ್ತಾರೋ ಕೇಳಲ್ವೋ ಅನ್ನೋದು ಬೇರೆ ಪ್ರಶ್ನೆ, ಬಟ್ ಗೊತ್ತಿರಬೇಕಾಗುತ್ತೆ ನಿಮಗೆ. ಒಂದು 2 ಎಕ್ಸಾಂಪಲ್ ಅಷ್ಟೇ ನಾವಿಲ್ಲಿ ಬರೆಯೋದಕ್ಕೆ ಹೊರಟಿದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಫಾದರ್ ಈಸ್ ಹೋಮೋಜೈಗಸ್ ಫಾರ್ ಎ, ಮದರ್ ಈಸ್ ಹೆಟರೋಜೈಗಸ್ ಫಾರ್ ಬಿ ಬ್ಲಡ್ ಗ್ರೂಪ್ ಅಂತ ಇದೆ. ಸರಿ, ಈ ಫಸ್ಟ್ ನೀವು ಏನ್ ಮಾಡ್ಕೊಳ್ಬೇಕು ಅಂತ ಕೇಳಿದ್ರೆ ಈ ತರ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಾಗ ಫಸ್ಟ್ ನೀವು ಪೇರೆಂಟ್ಸ್ ಅಂತ ಬರ್ಕೋಬೇಕು. ಪೇರೆಂಟ್ಸ್ ಅಂತ ಬರ್ಕೊಂಡಾಗ ಏನ್ ಕೇಳಿರ್ತಾರೆ? ಹೋಮೋಜೈಗಸ್ ಫಾರ್ ಎ ಬ್ಲಡ್ ಗ್ರೂಪ್ಗೆ 2 ಪಾಸಿಬಿಲಿಟೀಸ್ ಇದೆ. ನಿಮಗೆ ಗೊತ್ತಿರೋ ಹಾಗೇನೆ ಒಂದು ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಐ ಎ ಬರುತ್ತೆ, ಅಥವಾ ನಿಮಗೆ ಹೆಟರೋಜೈಗಸ್ ಕಂಡೀಷನ್ ಆದ್ರೆ ಐ ಬರುತ್ತೆ. ಕ್ವಶನ್ ಏನಿದೆ? ಹೋಮೋಜೈಗಸ್ ಫಾರ್ ಎ ಅಂತ ಇದೆ. ಫಸ್ಟ್ ನೀವು ಬರ್ಕೊಂಬಿಡಿ ಏನಿದೆ ಪೇರೆಂಟ್ಸ್ ಹೋಮೋಜೈಗಸ್ ಫಾರ್ ಎ, ಹಾಗೆ ಇನ್ನೊಂದು ಪೇರೆಂಟ್ಸ್ ಯಾರು ಮದರ್ ಅಂತ ಕೇಳಿದ್ರೆ ಹೆಟರೋಜೈಗಸ್ ಫಾರ್ ಬಿ ಬ್ಲಡ್ ಗ್ರೂಪ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಜೀನೋಟೈಪ್ ಅಂತ ಹಾಕಿ. ಜೀನೋಟೈಪ್ ಅಂತ ಹೇಳಿದಾಗ ಹೋಮೋಜೈಗಸ್ ಎ ಅಂತ ಕೊಟ್ಟ ಮೇಲೆ ಐ ಎ ಆಗುತ್ತೆ. ಅದೇ ಹೆಟರೋಜೈಗಸ್ ಬಿ ಮದರ್ ಅಂತ ಹೇಳಿದಾಗ ಇಲ್ಲಿ ಬ್ಲಡ್ ಗ್ರೂಪ್ ಏನಾಗುತ್ತೆ, ಸಾರಿ ಜೀನೋಟೈಪ್ ಏನಾಗುತ್ತೆ? ಐ ಆಗುತ್ತೆ. ಹೋಮೋಜೈಗಸ್ ಆಗಿದ್ರೆ ಹೋಮೋಜೈಗಸ್ ಮದರ್ ಆಗಿದ್ರೆ ಐ ಬಿ ಬರಬೇಕಾಗಿತ್ತು, ಬಟ್ ಕ್ವಶನ್ ಅಲ್ಲೇ ಹೆಟರೋಜೈಗಸ್ ಅಂತ ಇದೆ. ಸರಿ, ನೆಕ್ಸ್ಟ್ ಗ್ಯಾಮೆಟ್ಸ್ ಅಂತ ಹಾಕ್ಕೊಳ್ಳಿ. ಗ್ಯಾಮೆಟ್ಸ್ ಅಂತ ಹೇಳಿದಾಗ ಹೋಮೋಜೈಗಸ್ ಕಂಡೀಷನ್ಸ್ ಇರೋದ್ರಿಂದ ಒಂದೇ ಗ್ಯಾಮೆಟ್ಸ್ ಪಾಸಿಬಲ್, ಬಟ್ ಇಲ್ಲಿ ಹೆಟರೋಜೈಗಸ್ ಕಂಡೀಷನ್ ಆಗಿರೋದ್ರಿಂದ 2 ಗ್ಯಾಮೆಟ್ಸ್ ಆರ್ ಪಾಸಿಬಲ್, one with allele IB, another one with allele small I. ಈಗ ಪಾಸಿಬಲ್ ಫರ್ಟಿಲೈಸೇಷನ್ ಅನ್ನು ನೋಡಿದಾಗ ಆಫ್ಸ್ಪ್ರಿಂಗ್ಸ್ ಅಲ್ಲಿ ಐ ಬಿ ಒಂದು ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಇನ್ನೊಂದು ಐ ಬಿ ಬಂತಂದ್ರೆ ಬ್ಲಡ್ ಗ್ರೂಪ್ ಎ ಬಿ ಆಗುತ್ತೆ. ಅದೇ ಐ ಬಂತು ಅಂತ ಹೇಳಿದ್ರೆ ಬ್ಲಡ್ ಗ್ರೂಪ್ ಎ ಅಂದ್ರೆ 2 ಬ್ಲಡ್ ಗ್ರೂಪ್ ಇರುತ್ತೆ ಅಂತಲ್ಲ. ಔಟ್ ಆಫ್ ದೀಸ್ 2 ದ ನ್ಯೂಲಿ ಪ್ರೊಡ್ಯೂಸ್ಡ್ ಇಂಡಿವಿಜುವಲ್ ಮೇ ಹ್ಯಾವ್ either AB or blood group A. This is the way to calculate the possible blood group of the child if blood group of father and mother is given. ಸರಿ, ಎರಡನೇದನ್ನ ನೋಡೋಣ. ಇಲ್ಲೂ ಅಷ್ಟೇ ಸೇಮ್ ಪೇರೆಂಟ್ಸ್ ಅಂತಾನೆ ಬರ್ಕೋಬೇಕು. ಕ್ವಶನ್ ಏನಿದೆ ಅನ್ನೋದನ್ನ ನೋಡ್ಕೋಬೇಕು. ಇಲ್ಲಿ ಫಾದರ್ ಇಸ್ ಹೋಮೋಜೈಗಸ್ ಫಾರ್ ಬಿ ಅಂತ ಇದೆ. ಏನು ಕಂಡೀಷನ್ ಅಲ್ಲಿ? ಫಾದರ್ ಇಸ್ ಹೋಮೋಜೈಗಸ್ ಫಾರ್ ಬಿ ಅಂಡ್ ಮದರ್ ಈಸ್ ಓ ಬ್ಲಡ್ ಗ್ರೂಪ್ ಅಂತ ಇದೆ. ಸರಿ, ಜೀನೋಟೈಪ್ ಹೇಗೆ ಬರೆಯೋಣ? ಹೋಮೋಜೈಗಸ್ ಫಾರ್ ಬಿ ಅಂತ ಹೇಳಿದ್ರೆ ಐ ಬಿ ಆಗುತ್ತೆ. ಸರಿ, ಓ ಬ್ಲಡ್ ಗ್ರೂಪ್ ಅಂತಂದ್ರೆ ಸ್ಮಾಲ್ ಐ ಆಗುತ್ತೆ. ಜೀನೋಟೈಪ್ ಅಂತ ಬಂದಾಗ ನೋಡಿ ಇಲ್ಲಿ ಐ ಬಿ ಗ್ಯಾಮೆಟ್ ವಿತ್ ಐ ಬಿ ಅಲ್ಲಿ, ಇಲ್ಲಿ ಅಂದ್ರೆ ಸ್ಮಾಲ್ ಐ. ನೆಕ್ಸ್ಟ್ ಫರ್ಟಿಲೈಸೇಷನ್ ಆಯ್ತು ಅಂತಂದ್ರೆ
newly produced individuals will have IBI, which is nothing but which blood group it will be? Blood group B. ಅಂದ್ರೆ newly produced individual ಅಥವಾ newly produced offsprings will have blood group B. ಇದೇ ತರ ನಿಮ್ಗೆ ಯಾವುದೇ ಕಂಡೀಷನ್ಸ್ ಕೊಟ್ಟರು ಕೂಡ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಬರುವಂತ ರಿಸಲ್ಟ್ ಅನ್ನು ನೀವು ಬರೀಬೇಕಾಗುತ್ತೆ. ಬರೀಬೇಕಾದ್ರೆ ಒಂದು ಗಮನದಲ್ಲಿರಲಿ, ಈಗ ನಿಮ್ಗೆ ಆನ್ಸರ್ ಹಿಂಗೆ ಬಂತಪ್ಪ ಎ ಬಿ ಆರ್ ಬಿ ಅಂತ ಬಂತು ಅಂತ ಇಟ್ಕೊಳ್ಳಿ. ನೀವು ಇಂಡಿವಿಜುವಲ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ನ್ಯೂಲಿ ವಿಲ್ ಹ್ಯಾವ್ ಎ ಬಿ ಅಂಡ್ ಬಿ ಬ್ಲಡ್ ಗ್ರೂಪ್ ಅಂತ ಬರೆದ್ರೆ ಮೀನಿಂಗ್ಲೆಸ್ ಆಗುತ್ತೆ. ಅಂದ್ರೆ ಒಂದೇ ಚೈಲ್ಡ್ಗೆ ಎರಡು ಬ್ಲಡ್ ಗ್ರೂಪ್ ಅನ್ನೋ ಆನ್ಸರ್ ಆಗಿಬಿಡುತ್ತೆ. ಚೈಲ್ಡ್ ಮೇ ಹ್ಯಾವ್ ಐದರ್ ಎ ಬಿ ಆರ್ ಬಿ ಬ್ಲಡ್ ಗ್ರೂಪ್ ಅಂತ ಬರೆಯೋದೇನಿದೆಯಲ್ಲ ನಿಮಗೆ ಸೇಫ್. ಅದರ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ ಅಂತಲ್ಲ, ಕರೆಕ್ಟ್ ಅಲ್ಲ. ಹಾಗಾಗಿ ನಿಮ್ಗೆ ಯಾವುದೇ ತರ ಕಂಡೀಷನ್ಸ್ ಅನ್ನ ಕೊಟ್ಟರು ಕೂಡ ನಿಮ್ನಲ್ಲಿ ಹೇಳಿರ್ತಾರೆ. ಈಗ ಬ್ಲಡ್ ಗ್ರೂಪ್ ಎ ಬಿ ಅಂತ ಕೊಟ್ಟಾಗ ಅವ್ರು ಹೋಮೋಸೈಗಸ್ ಹೆಟ್ರೋಸೈಗಸ್ ಅಂತ ಕೊಡೋದಿಲ್ಲ. ಮತ್ತೆ ನೀವು ಅದನ್ನ ಏನೇನೋ ಕನ್ಫ್ಯೂಷನ್ ಮಾಡಿಕೊಂಡು ಸರ್ ಜಸ್ಟ್ ದೇ ಹ್ಯಾವ್ ಗಿವನ್ ಫಾದರ್ ಇಸ್ ಎ ಬಿ ಬ್ಲಡ್ ಗ್ರೂಪ್ ಬಟ್ ದೇ ಹ್ಯಾವ್ ನಾಟ್ ಮೆನ್ಷನ್ ವೆದರ್ ಇಟ್ ಇಸ್ ಹೋಮೋಸೈಗಸ್ ಆರ್ ಹೆಟ್ರೋಸೈಗಸ್ ಅಂದ್ರೆ ವೆದರ್ ಇಟ್ ಇಸ್ ದ ರೈಟ್ ವೇ ಆಫ್ ಆಸ್ಕಿಂಗ್ ಅಲ್ಲ. ಯಾಕೆಂದ್ರೆ ಇದರಲ್ಲಿ ಹೋಮೋಸೈಗಸ್ ಹೆಟ್ರೋಸೈಗಸ್ ಎ ಬಿ ಅಂತ ಬರ್ತದಲ್ಲ ಕೋಡಾಮಿನೆಂಟ್ ಗ್ರೂಪ್, ಹಾಗಾಗಿ ಅವ್ರು ಕೊಡೋದಿಲ್ಲ. ಅದಕ್ಕೆ ನೆಕ್ಸ್ಟ್ ನಿಮಗೆ ಹೇಳಬೇಕಾಗಿದ್ದು ಒಂದು ಕಾನ್ಸೆಪ್ಟ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಾಗಿದೆ, ಅದರ ಬೇಸಿಸ್ ಮೇಲೆ ಹೇಳೋದಾದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂಡ್ ಕೋಡಾಮಿನೆನ್ಸ್. ಐ ಥಿಂಕ್ ಸ್ಟಿಲ್ ಯು ರಿಮೆಂಬರ್ ದಟ್ ಇಟ್ಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಹೇಳಬೇಕಾದ್ರೆ ಇನ್ ಎ ಹೆಟ್ರೋಸೈಗಸ್ ಕಂಡೀಷನ್ produced individual will never resemble both the parents which will have intermediate character. ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. Flowers with red color, then plant with white color flower were crossed in that particular cross. ನೀವು ರೆಡ್ ಅನ್ನ ಕ್ಯಾಪಿಟಲ್ ಅಂತ ಹೇಳಿ ವೈಟ್ ನ ಸ್ಮಾಲ್ ಅಂತ ಬರೆದಿದ್ರೆ F1 ಇಂಡಿವಿಜುವಲ್ಸ್ ಏನ್ ಬಂತು, it will have capital R small r but plant with pink color ಆಯ್ತು. ಅಂದ್ರೆ F1 generation offsprings ಏನಿದೆ which failed to resemble both the parents, that condition was called by the name incomplete dominance. ಅಂದ್ರೆ incomplete dominance ಗೆ ಹೇಳಬೇಕಾದ್ರೆ ಡಿಫರೆನ್ಸ್ ಹೇಳಬೇಕಾದ್ರೆ ಹೇಗೆ ಹೇಳ್ತೀರಿ, in incomplete dominance F1 individual will never resemble both the parents. Simple. ಏನಾಗಿದೆ, dominant gene is incompletely dominant over recessive gene. Capital R is a dominant gene, small r is said to be recessive gene. ಅಥವಾ ಅಲ್ಲಿ ನಾನು ಕರೀರಿ ಅಥವಾ ಫ್ಯಾಕ್ಟ್ ಅಂತ ಕರ್ಕೊಳ್ಳಿ. ಕಂಡೀಷನ್ಸ್ ಏನಾಗುತ್ತೆ ಅಲ್ಲಿಗೆ, ಡಾಮಿನೆಂಟ್ ಜೀನ್ ಈಸ್ ಇನ್ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ರಿಸೆಸಿವ್ ಜೀನ್, ಹೆನ್ಸ್ ದೇರ್ ವುಡ್ ಬಿ ಇಂಟರ್ಮೀಡಿಯೇಟ್ ಫಿನೋಟೈಪ್. ಇಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಡಿಫರೆನ್ಸ್ ಹೇಳ್ಬೇಕಾದ್ರೆ ಡಾಮಿನೆಂಟ್ ಜೀನ್ ಈಸ್ ಇನ್ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ರಿಸೆಸಿವ್ ಜೀನ್. ಅದೇ ಕೋಡಾಮಿನೆನ್ಸ್ ಅಲ್ಲಿ ಇಲ್ಲಿ ನೋಡಿ ಯಾವುದೇ ಒಂದು ಜೀನ್ ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಆಗಿಲ್ಲ. ಹೌದೋ ಇಲ್ವೋ? ಕ್ಯಾಪಿಟಲ್ ಆರ್ ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಆಗಿದ್ರೆ ಏನಾಗಿರೋದು, ರೆಡ್ ಕಲರೇಷನ್ ಬಂದಿರೋದು. ಹೌದು, ಸ್ಮಾಲ್ ಆರ್ ಎಕ್ಸ್ಪ್ರೆಸ್ ಆಗಿದ್ರೆ ಏನಾಗಿರೋದು, ವೈಟ್ ಕಲರ್ ಬಂದಿರೋದು. ಯಾವ ಜೀನು ಕರೆಕ್ಟ್ ಆಗಿ ಇಲ್ಲಿ ಎಕ್ಸ್ಪ್ರೆಷನ್ ಆಗಿಲ್ಲ, ಹಾಗಾಗಿ ಇಂಟರ್ಮೀಡಿಯೇಟ್ ಬಂದಿದೆ. ಹೆಟ್ರೋಸೈಗಸ್ ಕಂಡೀಷನ್ ಹೌದೋ ಇಲ್ವೋ? ಹೌದು, ಹೆಟ್ರೋಸೈಗಸ್ ಕಂಡೀಷನ್. ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ both the alleles fail to express completely, ಹಾಗಾಗಿ ಇಂಟರ್ಮೀಡಿಯೇಟ್ ಫಿನೋಟೈಪ್ ಬಂದಿರೋದು. ಅದೇ ನಿಮಗೆ ಕೋಡಾಮಿನೆನ್ಸ್ ಬಗ್ಗೆ ಹೇಳಬೇಕಾದ್ರೆ ಇದು ಹೆಟ್ರೋಸೈಗಸ್ ಕಂಡೀಷನ್ ಹೌದಾ? ಎಸ್, ಇಟ್ ಇಸ್ ಆಲ್ಸೋ ಹೆಟ್ರೋಸೈಗಸ್ ಕಂಡೀಷನ್. ಇದು ಹೆಟ್ರೋಸೈಗಸ್ ಕಂಡೀಷನ್ ನಾ? ಎಸ್, ದಿಸ್ ಇಸ್ ಆಲ್ಸೋ ಸೆಡ್ ಟು ಬಿ ಹೆಟ್ರೋಸೈಗಸ್ ಕಂಡೀಷನ್. ಯಾವ ಜೀನ್ ಎಕ್ಸ್ಪ್ರೆಸ್ ಆಯ್ತು? ಎರಡೂ ಜೀನ್ಗಳು ಎಕ್ಸ್ಪ್ರೆಸ್ ಆಗಲಿಲ್ಲ. ಫಿನೋಟೈಪ್ ಏನಾಯ್ತು? ಇಂಟರ್ಮೀಡಿಯೇಟ್ ಆಯ್ತು. ಬಟ್ ಕೋಡಾಮಿನೆನ್ಸ್ ಅಲ್ಲಿ even though it is said to be heterozygous condition, both the alleles will express together. Both the alleles fail to express in this heterozygous condition, which is in case of incomplete dominance, whereas both the genes or both the alleles or both the factors equally they will express themselves. This is the difference in between incomplete dominance and codominance. ಹೌದು, ನೋಡಿ ಸಿಮಿಲಾರಿಟಿ ಇದೆ, ಡಿಫರೆನ್ಸ್ ಇದೆ. ಸಿಮಿಲಾರಿಟಿ ಏನು, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಏನಿರೋದು ಕಂಡೀಷನ್ ಹೆಟ್ರೋಸೈಗಸ್, ಕೋಡಾಮಿನೆನ್ಸ್ ಅಲ್ಲೂ ಕಂಡೀಷನ್ಸ್ ಏನಿದೆ ಹೆಟ್ರೋಸೈಗಸ್ ಇದೆ. ಮತ್ತೆ ಇಲ್ಲೇನಾಯ್ತು,
ಎರಡು ಜೀನ್ಸ್ಗಳು ಎಕ್ಸ್ಪ್ರೆಸ್ ಆಗದೇನೆ ಫಿನೋಟೈಪ್ ಏನಾಯ್ತು, ಇಂಟರ್ಮೀಡಿಯೇಟ್ ಆಯ್ತು, ಪೇರೆಂಟಲ್ ಇಲ್ದಿರೋ ಕ್ಯಾರೆಕ್ಟರ್ ಬಂದಿದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ even though it is a heterozygous condition, both the genes will express together without being influenced by each other. ಇಲ್ಲಿ ಯಾರ ಮೇಲೂ ಒಂದು ರೀತಿ ಸಪ್ರೆಸ್ ಮಾಡೋದಾಗಿರಲಿ ಅಥವಾ ಎಕ್ಸ್ಪ್ರೆಸ್ ಆಗೋದಾಗ್ಲಿ ಇಲ್ಲ, ಎರಡು ಈಕ್ವಲ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಅದನ್ನ ಕೋಡಾಮಿನೆನ್ಸ್ ಅಂತ ಕರೆಯೋದು. ಈ ವ್ಯತ್ಯಾಸ ನಿಮ್ಗೆ ಗೊತ್ತಾಗಬೇಕು. ನೆಕ್ಸ್ಟ್, ಕೆಲವೊಮ್ಮೆ ಕೇಳಿರುವ ಅಥವಾ ಕೇಳಬಹುದಾದಂತಹ ಕ್ವಶನ್ಸ್ ಅದು ಏನು ಕೇಳಿದ್ರೆ, ವೈ ಮೆಂಡೆಲಿಯನ್ ವರ್ಕ್ಸ್ ವರ್ ನಾಟ್ ರೆಕಗ್ನೈಸ್ಡ್ ಅಟ್ ದ ಬಿಗಿನಿಂಗ್, ವಾಟ್ ಮೈಟ್ ಬಿ ದ ರೀಸನ್? ಒಂದು ರೀಸನ್ ನಾವು ಅವತ್ತೇ ಹೇಳಿದ್ದೀವಿ, ಚರ್ಚ್ ಯಾವ ರೀತಿ ಬಿಲೀಫ್ ಅನ್ನ ಹೊಂದಿತ್ತೋ ಅದಕ್ಕೆ ಸರಿಯಾಗಿ ಸೈಂಟಿಸ್ಟ್ ಹೇಳಬೇಕಾಗಿತ್ತು. ವಾಟ್ ಎವರ್ ದ ಟೈಪ್ ಆಫ್ ಒಪಿನಿಯನ್ ದಟ್ ಚರ್ಚ್ ವುಡ್ ಬಿ ಹ್ಯಾವಿಂಗ್, ಸೇಮ್ ಒಪಿನಿಯನ್ ಟು ಬಿ ಗಿವನ್ ಬೈ ದ ಸೈಂಟಿಸ್ಟ್ ಆಲ್ಸೋ, ದೆನ್ ಓನ್ಲಿ ದೇ ಯೂಸ್ ಟು ಅಗ್ರಿ ದ ಪ್ರಪೋಸಲ್ ಫ್ರಮ್ ದ ಸೈಂಟಿಸ್ಟ್. ಹೇಳಿದ ಅರ್ಥ ಆಗದೆ ಅನ್ಕೊಂಡಿದ್ದೀನಿ. ಚರ್ಚಿಗೆ ಒಂದಷ್ಟು ಕುರುಡು ನಂಬಿಕೆಗಳಿವೆ, ಬ್ಲೈಂಡ್ ಬಿಲೀಫ್ ಅಂತ ಕರೆದ್ರೆ ಇಂಗ್ಲಿಷಲ್ಲಿ ಹೇಳ್ತೀವಲ್ಲ ಹಾಗೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಸೈಂಟಿಸ್ಟ್ ಹೇಳ್ಬಿಟ್ರೆ ಇಮಿಡಿಯೇಟ್ ಅಪ್ರೂವಲ್. ಅದನ್ನ ಬಿಟ್ಟು ಬೇರೆ ಹೇಳಿದ್ರೆ ದಟ್ ಕಾನ್ಸೆಪ್ಟ್ ಸರಿನೋ ತಪ್ಪೋ ನೋಡೋಕ್ಕೂ ಹೋಗ್ತಿರ್ಲಿಲ್ಲ, ರಿಜೆಕ್ಟ್ ಮಾಡ್ತಾ ಇದ್ರು. ಇದು ಒಂದು. ಬಟ್ ಆಗ ಮೆಂಡಲ್ ಕಾಂಟೆಂಪರರೀಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ, ಮೆಂಡಲ್ ಇದ್ದ ಟೈಮಲ್ಲೇ ಇದ್ದ ಬೇರೆ ಸೈಂಟಿಸ್ಟ್ಗಳು ಕೂಡ ಮೆಂಡಲ್ ಹೇಳಿದ್ದನ್ನ ಆಗ ಒಪ್ಪಲಿಲ್ಲ. ಯಾಕೆ? ಕಾಂಟೆಂಪರರೀಸ್ ಅಂದ್ರೆ ಗೊತ್ತಾಗುತ್ತಾ, ಮೆಂಡಲ್ ಯಾವ ಪೀರಿಯಡ್ ಅಲ್ಲಿ ಇದ್ನೋ ಅದೇ ಪೀರಿಯಡ್ ಅಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿದ್ದ ಬೇರೆ ವಿಜ್ಞಾನಿಗಳು ಕೂಡ ಆ ಕ್ಷಣಕ್ಕೆ ಅಥವಾ ಆ ಟೈಮ್ಗೆ ಅಥವಾ ಆ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಮೆಂಡಲ್ ಹೇಳಿದ್ದನ್ನ ಒಪ್ಪಲಿಲ್ಲ. ಯಾಕೆ? ಮೆಂಡಲ್ ವರ್ಕ್ಸ್ ವೈ ಫೇಲ್ ಟು ರೆಕಗ್ನೈಸ್ ಇನ್ ದಟ್ ಪರ್ಟಿಕ್ಯುಲರ್ ಟೈಮ್. ಮುಂದೇನಾಯ್ತು ನಮಗೂ ಗೊತ್ತು, ಸ್ಟೇಚರ್ ಮಾರ್ಕ್ ಆಗಿರಲಿ, ಕಾರೆನ್ಸ್ ಆಗಿರಲಿ, ಹ್ಯೂಗೋ ಡಿ ವೇರಿಸ್ ಆಗಿರಲಿ, ರೀಡಿಸ್ಕವರಿ ಆಫ್ ಮೆಂಡೆಲಿಸಮ್ ಅಂತ ಕರಿತೀವಿ, ಅದೆಲ್ಲ ಮುಂದೆ. ಬಟ್ ನಾನು ಹೇಳ್ತಾ ಇರೋದು ಆ ಟೈಮಲ್ಲಿ ಯಾಕೆ ರೆಕಗ್ನೈಸ್ ಆಗಿಲ್ಲ ಕೇಳಿದಾಗ ಒಂದಷ್ಟು ರೀಸನ್ಸ್ ಅನ್ನು ನಾವು ಹೇಳಬೇಕಾಗುತ್ತೆ. ಒಂದು, ಇನ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ವೆನ್ ಮೆಂಡಲ್ ವಾಸ್ ಪ್ರಪೋಸಿಂಗ್ ಹಿಸ್ ಐಡಿಯಾಸ್ ಆರ್ ಹಿಸ್ ಇನ್ವೆನ್ಷನ್, there would be lack of communication. ಇವಾಗ ಇದ್ದ ಹಾಗೆ ಮೀಡಿಯಾಗಳು ಇದ್ದಿರುವಂಥ ಟೈಮ್, ಮೆಂಡಲ್ ಏನು ಮಾಡ್ತಿದ್ದಾನೆ, ಅದು ಏನೇನಾಯಿತು ಅನ್ನೋದನ್ನ ಇವತ್ತಾದ್ರೂ ನಾವು ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಇಮಿಡಿಯೇಟ್ ಆಗಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಫೋನ್ ಥ್ರೂನೋ ಅಥವಾ ಲೆಟರ್ ಥ್ರೂನೋ ಏನೋ ರೀತಿ ಮಾಡಿ ಜಗತ್ತಲ್ಲಿರೋ ಬೇರೆ ಸೈಂಟಿಸ್ಟ್ಗಳು ತಲುಪೋ ಹಾಗೆ ಮಾಡ್ತಿದ್ವೇನೋ. ಆ ಟೈಮಲ್ಲಿ ಅಂತ ಹೇಳಿದಾಗ ಕಮ್ಯುನಿಕೇಶನ್ ಅನ್ನೋದು ಸರಿಯಾಗಿರಲಿಲ್ಲ. ಹಾಗಾಗಿ ಇವ್ನು ಏನು ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ಎಷ್ಟೋ ಸೈಂಟಿಸ್ಟ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಹಾಗಾಗಿ ಇಮಿಡಿಯೇಟ್ ರೆಕಗ್ನೈಸ್ ಆಗಿಲ್ಲ. ಇವತ್ತು ನಾವು ಏನೇ ಮಾಡಿದ್ರು ಜಗತ್ತಿಗೆ ತಿಳಿಬೇಕು ಅಂದ್ರೆ ಏನು ಮಾಡ್ತೀವಿ ನೀವು? ಅದನ್ನ ಪೇಪರ್ ಹಾಕ್ಸ್ತೀರಿ, ಅಥವಾ ಟಿವಿ ಪ್ರಿಂಟ್ ಮೀಡಿಯಾದಲ್ಲಿ ಅಥವಾ ವಿಷನ್ ಮೀಡಿಯಾದಲ್ಲಿ ಹಾಕ್ತೀರಿ, ಅಥವಾ ಸೋಷಿಯಲ್ ಮೀಡಿಯಾಸ್ ಆರ್ ಸೋ ಮಚ್ ಪವರ್ಫುಲ್ ಇನ್ nowadays. So definitely you can publish your ideas. When any ideas which comes to you, immediately you can share this. ಆಗ ವಾಟ್ಸಪ್, ಫೇಸ್ಬುಕ್ ಆಗಿರಲಿ, ಟೆಲಿಗ್ರಾಮ್ ಆಗಿರಲಿ, ಈ ಥರದ ಆ್ಯಪ್ಗಳು ಇರಲಿಲ್ಲ. ಇನ್ಫ್ಯಾಕ್ಟ್ ಮೊಬೈಲ್ಗಳೇ ಇಲ್ಲಿರುವಂಥ ಟೈಮ್ ಅದು. ಹಾಗಾಗಿ ಏನು ಮಾಡ್ತಿದ್ದ, ಏನು ಮಾಡಿದ್ದ, ಏನು ವಿಷಯ ಹೇಳೋಕೆ ಕೊಟ್ಟಿದ್ದ, ಅದು ಸರಿಯಾಗಿ ಯಾರ ಮಧ್ಯೆನೂ ಕಮ್ಯುನಿಕೇಟ್ ಆಗ್ತಿರಲಿಲ್ಲ. ಕಮ್ಯುನಿಕೇಶನ್ ಒಂದು ತುಂಬ ಇಂಪಾರ್ಟೆಂಟ್. ನಾನು ಹೇಳಿದ್ದು ಸತ್ಯನೋ ಸುಳ್ಳು ಅನ್ನೋದು ಯಾವಾಗ ಗೊತ್ತಾಗುತ್ತೆ? ನನ್ನ ಜೊತೆ 4 ಜನ ಡಿಸ್ಕಷನ್ಗೆ ಇಳಿದಾಗ ಅವ್ರ ಐಡಿಯಾ ನನಗೆ ಹೇಳಿ, ನನ್ನ ಐಡಿಯಾ ಅವ್ರಿಗೆ ಹೇಳಿದಾಗ ಏನೋ ಕಾಮನ್ ಕನ್ಕ್ಲೂಷನ್ಗೆ ಬರ್ಬೋದು. ಬಟ್ ಇದು ಒನ್ ಸೈಡೆಡ್ ಆಗ್ಬಿಡುತ್ತೆ ಯಾವಾಗ? ಇಫ್ ದೇರ್ ವಿಲ್ ಬಿ ನೋ ಕಮ್ಯುನಿಕೇಶನ್. ದಟ್ ವಾಸ್ ದ ಮೇನ್ ರೀಸನ್. ಎರಡನೇದು, ಮೆಂಡಲ್ಸ್ಗೆ ಒಂದಷ್ಟು ಬಿಲೀಫ್ ಇತ್ತು. ನಿಮ್ಗೆ ಗೊತ್ತಿದೆ, ಮೆಂಡಲ್ ವರ್ಕ್ ಏನೇ ಇರಲಿ, ಹಿ ವಾಸ್ ಅ ಗ್ರೇಟ್ ಪರ್ಸನ್. ವೈ ಮೀನ್ಸ್ ಈವನ್ ದೋ ಇನ್ ದ ಟೈಮ್ ಪೀರಿಯಡ್ ವೆನ್ ಕ್ರೋಮೋಸೋಮ್ಸ್ ವರ್ ನಾಟ್ ನೌನ್, genes were not known, he proposed his idea. ಕ್ರೋಮೋಸೋಮ್ಸ್ಗಳ ಬಗ್ಗೆ ಗೊತ್ತಿಲ್ಲದಿರೋ ಟೈಮಲ್ಲಿ, ಮೈಕ್ರೋಸ್ಕೋಪೇ ಇಲ್ದಿರೋ ಆ ಕಾಲದಲ್ಲಿ, ಜೀನ್ಸ್ಗಳ ಬಗ್ಗೆ ತಿಳುವಳಿಕೆ ಇಲ್ದಿರುವಂಥ ಆ ಪೀರಿಯಡ್ ಆಫ್ ಟೈಮ್ ಅಲ್ಲೇ he has given some ideas. Even also today we are following them on that. He is great. But even though according to him some factors what he explained, genes ಅಂತ ಹೇಳಿರಲಿಲ್ಲ, ಫ್ಯಾಕ್ಟರ್ಸ್ ಅಂತ ಕರೆದ, ಯೂನಿಟ್ಸ್ ಅಂತ ಕರೆದ. ಅವನು ಹೇಳೋ ಹಾಗೆ ಫ್ಯಾಕ್ಟರ್ಸ್ ಆರ್ ಸ್ಟೇಬಲ್ ಅಂಡ್ ಡಿಸ್ಕ್ರೀಟ್ ಯೂನಿಟ್ಸ್ ರೆಸ್ಪಾನ್ಸಿಬಲ್ ಫಾರ್ ಎ ಟ್ರೈಟ್. ಯಾವುದೋ ಒಂದು ಕ್ಯಾರೆಕ್ಟರ್ಗೆ ರೆಸ್ಪಾನ್ಸಿಬಲ್ ಆಗಿರುವಂಥ ವಸ್ತುಗಳು ಏನಾದರೂ ಇದ್ರೆ, ಯಾವುದೇ ಒಂದು ಕ್ಯಾರೆಕ್ಟರ್ಗೆ, ಅದು ಪ್ಲಾಂಟ್ ಅಲ್ಲಾದ್ರೆ ಟಾಲ್ನೆಸ್, ಡಾರ್ಕ್ನೆಸ್, ಲೀಫ್ ಕಲರ್, ಫ್ಲವರ್ ಕಲರ್, ವಾಟ್ ಎವರ್ ದ ಟೈಪ್ ಆಫ್ ಕ್ಯಾರೆಕ್ಟರ್ ಇಟ್ ವುಡ್ ಬಿ, ದೇರ್ ವುಡ್ ಬಿ ಸಮ್ ಡಿಸ್ಕ್ರೀಟ್ ಸ್ಟೇಬಲ್ ಯೂನಿಟ್ಸ್ ಆಫ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ದ, ಅದನ್ನ ಅವತ್ತು ಸೈಂಟಿಸ್ಟ್ಗಳು, ಉಳಿದ ಸೈಂಟಿಸ್ಟ್ಗಳು ನಂಬೋದಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಅಕಾರ್ಡಿಂಗ್ಸ್ ವಿತ್ ಹಿಮ್ ಅಲೀಲ್ಸ್ ವಿಲ್ ನೆವರ್ ಬ್ಲೆಂಡ್ ಅಂತ ಹೇಳಿದ್ದ. ಅಂದ್ರೆ ಮಿಕ್ಸಿಂಗ್ ಆಫ್ ಅಲೀಲ್ಸ್ ಅನ್ನೋದು ಅಥವಾ ಮಿಕ್ಸಿಂಗ್ ಆಫ್ ಜೀನ್ಸ್ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಪಾಸಿಬಿಲಿಟೀಸೇ ಇಲ್ಲ ಅಂತ ಹೇಳ್ದ. ಬಟ್ ವೆನ್ ವೇರಿಯೇಷನ್ಸ್ ವರ್ ಸೀನ್ ಇನ್ ನ್ಯೂ ಇಂಡಿವಿಜುವಲ್ಸ್, ಡೆಫಿನೆಟ್ಲಿ ದೇರ್ ವುಡ್ ಬಿ ಎ ಚಾನ್ಸ್ ಆಫ್ ಬ್ಲೆಂಡಿಂಗ್ ಆಫ್ ಅಲೀಲ್ಸ್. ಬಟ್ ಅವನ ಆ ಥರ ಹೇಳಿಲ್ಲ, ಅವನೇ ಅದನ್ನ ಇಲ್ಲ ಅಂತ ಹೇಳ್ಬಿಟ್ಟ. ದೇರ್ ವುಡ್ ಬಿ ನೋ ಬ್ಲೆಂಡಿಂಗ್ ಆಫ್ ಅಲೀಲ್ಸ್ ಅಂತಾನೆ ಹೇಳಿದ್ದ. ಅದನ್ನ ಸೈಂಟಿಸ್ಟ್
ಹೆಚ್ಚಾಗಿ as I have already told you, he has learned statistics. Statistics ಅನ್ನ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಿದಂತ ಸೈಂಟಿಸ್ಟ್ ಅವನು. ಹಾಗಾಗಿ ಮ್ಯಾಥ್ಸ್ ಬಗ್ಗೆ ತಿಳುವಳಿಕೆ ಇರೋ ಕಾರಣಕ್ಕೆ biological concepts were explained through mathematical expressions. ಇವತ್ತು ರೇಷಿಯೋಸ್ ಎಲ್ಲ ಏನು ಬರ್ತೀವಿ ನಾವು ಅಥವಾ ಟೇಬಲ್ ಏನು ಹಾಕೊಂಡು ಅದರ ಮ್ಯಾಥಮೆಟಿಕಲ್ ವೇ ಆಫ್ ರೆಪ್ರೆಸೆಂಟೇಷನ್. ಇಸ್ ಇಟ್ ರೈಟ್ ಅಬೌಟ್ ಸ್ಟಡಿ ಮಾಡಿದ್ದು ಟಾರ್ನೆಸ್, ರಾಫ್ನೆಸ್, ಕಲರ್ನೆಸ್, ಕಲರು, ಶೇಪು, ಬಟ್ ಐಡಿಯಾಸ್ ಅನ್ನ ರೆಪ್ರೆಸೆಂಟ್ ಮಾಡಿದ ಹೇಗೆ ಕೇಳಿದ್ರೆ ಬೈ ಯೂಸಿಂಗ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. 1:2:1, 9:3:3, 3:1 ಈ ತರ ಎಲ್ಲ ಹೇಳಿದ್ರೆ ಅದನ್ನ ಆಗ ನಂಬುವ ಸ್ಥಿತಿಲಿ ಯಾರೂ ಇರಲಿಲ್ಲ. ಹಾಗಾಗಿ ಬಯಾಲಜಿಕಲ್ ಕಾನ್ಸೆಪ್ಟ್ ಅನ್ನ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅವ್ನು ಏನ್ ಹೇಳ್ದ ಅದನ್ನ ಸೈಂಟಿಸ್ಟ್ಗಳು ಒಪ್ಕೊಳ್ಳುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ರೆಕಗ್ನೈಸ್ ಆಗಿಲ್ಲ. ಆಮೇಲೆ ಫಾರ್ ಈಚ್ ಕ್ಯಾರೆಕ್ಟರ್ there would be presence of separate factors or units ಅನ್ನೋದನ್ನ ಫಿಸಿಕಲ್ ಆಗಿ ಪ್ರೂವ್ ಮಾಡೋದಕ್ಕೆ ಅವನಿಗೆ ಸಾಧ್ಯ ಆಗಿಲ್ಲ. ಫ್ಯಾಕ್ಟರ್ಸ್ ಅಂತ ಇರೋದೇ ಅಂತ ನಾನು ಹೇಳ್ಬೋದು, ನೀವು ಹೇಳ್ಬೋದು. ತೋರಿಸೋದಕ್ಕೆ ಹಾಗೆ ಏನೋ ಟೆಕ್ನಾಲಜಿ ಇಲ್ಲದೇ ಇರೋ ಕಾರಣಕ್ಕೆ ಅವನು ಹೇಳಿದ ಫ್ಯಾಕ್ಟರ್ಸ್ಗಳೇ ಇವತ್ತಿನ ಜೀನ್ಸ್ಗಳು. ಇವತ್ತು ನಾವು ಜೀನ್ಸ್ ಎಲ್ಲಿದೆ ಕೇಳಿದ್ರೆ ಲೋಕಸ್ ಆಫ್ ದ ಕ್ರೋಮೋಸೋಮ್ ಅಂತ ಏನ್ ಮಾತಾಡ್ತೀವಿ ಅದನ್ನೆಲ್ಲ ಫಿಸಿಕಲ್ ಆಗಿ ತೋರಿಸೋದಕ್ಕೆ ಆಗಿನ ಕಾಲದಲ್ಲಿ ಮೈಕ್ರೋಸ್ಕೋಪ್ ಇರಲಿಲ್ಲ, ಅದನ್ನು ತೋರಿಸೋದಕ್ಕೆ ಸಾಧ್ಯನೂ ಆಗಿರಲಿಲ್ಲ. ಬಿಕಾಸ್ ಆಫ್ ದೀಸ್ ರೀಸನ್ಸ್ ಅದನ್ನ ಡ್ರಾಬ್ಯಾಕ್ ಅಂತ ಹೇಳೋದಕ್ಕೆ ನಾವು ರೆಡಿ ಇಲ್ಲ. ಆ ಟೈಮಿಗೆ ಅವನು ಏನ್ ಮಾಡ್ಬೋದು ಅದನ್ನ ಅವನು ಮಾಡಿದ್ದ. ಬಟ್ ಈವನ್ ದೋ ಬಿಕಾಸ್ ಆಫ್ ದೀಸ್ ರೀಸನ್ಸ್ at beginning his ideas or his laws were not at all recognized. Question ಏನಾದರೂ ಕೇಳಿದ್ರೆ why Mendelian concepts were not recognized at beginning? Give reasons ಅಂತ ಏನಾದರೂ ಕೇಳಿದ್ರೆ these reasons are to explain. Next, chromosomal theory of inheritance. As you know that, as you might have already seen that already sir has explained this particular concept in his videos. ಶರತ್ ಸರ್ ಮಾಡಿರುವಂಥ ವಿಡಿಯೋದಲ್ಲಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಆಲ್ರೆಡಿ ಮೆನ್ಷನ್ ಆಗಿದೆ. ನೀವು ನೋಡಿದ್ರೆ ಗೊತ್ತಿರುತ್ತೆ, ವಿಡಿಯೋಸ್ನ ವಾಚ್ ಮಾಡಿರ್ತೀರಿ ನೀವು. ಅದರ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾರೆ. ಹೇಳಿದ್ದನ್ನ ಮತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಬಟ್ ಈ ಒಂದು ಕೆಲವು ವಿಷಯಗಳನ್ನ ಅವ್ರು ಹೇಳಿದ್ರು ಕೂಡ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೊರಟಿದ್ದೀನಿ. ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ವಿಷಯಗಳು ಒಂದೇ ಆಗಿರುತ್ತೆ, ಬಟ್ ಹೇಳೋ ರೀತಿಗಳು ಬೇರೆ ಬೇರೆ ಆಗಿರ್ತವೆ. The concept will remain same over teaching, but even though some explanation that is needed here to understand those concepts that I want to brief. Chromosomal theory of inheritance ಅಂತ ಬರೆದಿದ್ದಾರೆ. ಸರಿ, ಇದು ಮೆಂಡಲ್ಗೂ ಸಂಬಂಧ ಇಲ್ಲ. ಯಾಕೆಂದ್ರೆ ಮೆಂಡಲ್ ಟೈಮಲ್ಲಿ ಕ್ರೋಮೋಸೋಮ್ಸ್ ಡಿಸ್ಕವರಿನೇ ಆಗಿರಲಿಲ್ಲ. ಹಾಗಾಗಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂದ್ರೆ ಏನು, ಅದನ್ನ ಯಾರು ಪ್ರಪೋಸ್ ಮಾಡಿದ್ರು, ಹಾಗಾದ್ರೆ ಏನು ಅನ್ನೋದನ್ನ ಮತ್ತೊಮ್ಮೆ ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ಯಾರು ಇದನ್ನ ಪ್ರಪೋಸ್ ಮಾಡಿದ್ದು, ಯಾರು ಪ್ರಪೋಸ್ ಮಾಡಿದ್ದು ಅನ್ನೋದನ್ನ ನಿಮಗೆ ತಿಳಿಸ್ಬೇಕು. Our intention is to explain who proposed that particular theory and why this theory was proposed and how exactly they have explained that. ಅದನ್ನ ನಿಮಗೆ ಆಲ್ರೆಡಿ ಹೇಳಿದ್ದಾರೆ, ಮತ್ತೆ ಅದನ್ನೇ ಬ್ರೀಫ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಕಾನ್ಸೆಪ್ಟ್ ಅನ್ನ ಹೇಳಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅನ್ನ as I have written here, Theodore Boveri and Walter Sutton. Those two scientists were belonging to different countries. ಜರ್ಮನಿಗೆ ಸೇರ್ತಾನೆ ಥಿಯೋಡರ್ ಬೋವೆರಿ, ಹಾಗೆ US ಅಮೆರಿಕಕ್ಕೆ ಸೇರಿದಂತ ವಾಲ್ಟರ್ ಸಟನ್. They have explained this theory so called by the name chromosomal theory of inheritance. ಸರಿ, ಇದು ಯಾವಾಗ ಈ ಥಿಯರಿನ ಪ್ರಪೋಸ್ ಮಾಡಿದ್ದು ಅಂತ ಕೇಳಿದ್ರೆ, as I have written here, in the year 1902 this particular concept was explained. Why they have explained this? ಏನು ಹೇಳಕ್ಕೆ ಹೊರಟಿದ್ದವರು ಅಂತ ಕೇಳಿದ್ರೆ, ಅವತ್ತಿನ ಮಟ್ಟಿಗೆ ಮೈಕ್ರೋಸ್ಕೋಪಿ ಅನ್ನೋದು ಡೆವಲಪ್ಮೆಂಟ್ ಆಗಿತ್ತು. ಮೆಂಡಲ್ ಪೀರಿಯಡ್ ಅಲ್ಲಿ ಇಲ್ಲದೆ ಇರುವುದು ಥಿಯೋಡರ್ ಬೋವೆರಿ ಮತ್ತೆ ವಾಲ್ಟರ್ ಸಟನ್ಗೆ ಏನು ಅಡ್ವಾಂಟೇಜ್ ಕೇಳಿದ್ರೆ, both of them, either the Mendel or these two scientists, they have tried to explain the same features. ಕ್ಯಾರೆಕ್ಟರ್ ಕಂಟ್ರೋಲ್ ಮಾಡೋದು ಯಾರು, ಅವು ಎಲ್ಲಿ ಇರ್ತವೆ ಅನ್ನೋದನ್ನೇ ಹೇಳಕ್ ಹೊರಟಿರೋದು. ಫ್ಯಾಕ್ಟರ್ಸ್ ಅಂದ್ರು ಇವು ಜೀನ್ಸ್ ಅಂತ ಪ್ರಶ್ನೆ ಇರೋದಲ್ಲ. ಬಟ್ ಇವರಿಗೆ ಏನು ಅಡಿಷನಲ್ ಅಡ್ವಾಂಟೇಜ್ ಅಂತ ಕೇಳಿದ್ರೆ, as I have written here, based on microscopic observation, they have formulated this theory. ಮೆಂಡಲ್ ಟೈಮ್ ಅಲ್ಲಿ ಮೈಕ್ರೋಸ್ಕೋಪಿ ಡೆವಲಪ್ಮೆಂಟ್ ಆಗಿಲ್ಲದೆ ಇರೋ ಕಾಲ ಅದು. ಹಾಗಾಗಿ ಮೈಕ್ರೋಸ್ಕೋಪ್ ಅನ್ನು ಬಳಸಿ ಹೇಳಿರುವಂತದ್ದಲ್ಲ, ಬಟ್ ಇವರು ಮೈಕ್ರೋಸ್ಕೋಪಿಕ್ ಸ್ಟಡೀಸ್ ಅನ್ನ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಏನ್ ಹೇಳಕ್ ಹೊರಟಿದ್ದು ಹಾಗಾದ್ರೆ, they have tried to explain the movement of chromosomes especially during meiosis. ಮಿಯಾಸಿಸ್ ಅಂದ್ರೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ರಿಡಕ್ಷನಲ್ ಸೆಲ್ ಡಿವಿಷನ್ ಅಂತ ಕರೀತಾರೆ.
Gametes are to be produced ಅನ್ನೋದಾದ್ರೆ they should be meiosis only. Gamete producing cells are diploid, but gametes are said to be haploid. That means there would be a reduction in the chromosome number, means definitely there should be meiosis itself. During that reduction and division of meiosis, how exactly chromosomes will move? ಅದನ್ನ ಆಲ್ರೆಡಿ ಫಸ್ಟ್ ಇಯರ್ ನಿಮಗೆ ಹೇಳ್ಕೊಟ್ಟಿರ್ತೀವಿ. meiosis ಹೇಳ್ಬೇಕಾದ್ರೆ ಅನಾಫೇಸ್ ಫಸ್ಟ್ ಅಂತ ಬರುತ್ತೆ, ಅನಾಫೇಸ್ ಸೆಕೆಂಡ್ ಅಂತ ಬರುತ್ತೆ. ಆ ಟೈಮ್ ಹೇಗೆ ಕ್ರೋಮೋಸೋಮ್ ಅದೆಲ್ಲ ಲಾಸ್ಟ್ ಇಯರ್ ಕಲ್ತಿರೋದು ನೀವು. ನಾನು ಹೇಳ್ತಿರೋದು 1900 ಅಲ್ಲಿ ಫಸ್ಟ್ ಟೈಮ್ ಅದನ್ನ ಹೆಂಗೆ ಹೇಳ್ಕೊಟ್ರು ಅದ್ರ ಬಗ್ಗೆ ಮಾತಾಡ್ತಾರೆ. ಸರಿ, ಏನ್ ಹೇಳಕ್ ಕೊಟ್ಟಿದ್ದವರು? ನಾನು ಅಲ್ಲಿ ಬರೆದಿರೋ ಹಾಗೆ ಬೇಸ್ಡ್ ಆನ್ ದೇರ್ ಮೈಕ್ರೋಸ್ಕೋಪಿಕ್ ಅಬ್ಸರ್ವೇಷನ್ ದೇ ಹ್ಯಾವ್ ಟ್ರೈ ಟು ಎಕ್ಸ್ಪ್ಲೈನ್ ಮೂವ್ಮೆಂಟ್ ಆಫ್ ಕ್ರೋಮೋಸೋಮ್ಸ್ ಡ್ಯೂರಿಂಗ್ meiosis. ಅಲ್ಲಿವರೆಗೆ ಒಂದು ಸಣ್ಣ ಕನ್ಫ್ಯೂಷನ್ ಇತ್ತು. ಜೀನ್ಸ್ಗಳು ಕೂಡ ಗ್ಯಾಮೆಟ್ಸ್ಗೆ ಕ್ಯಾರಿ ಆಗುತ್ತೆ. ಪೇರೆಂಟಲ್ ಜೀನ್ಸ್ಗಳೆಲ್ಲ ಆಫ್ಸ್ಪ್ರಿಂಗ್ಸ್ಗೆ ಬರಬೇಕು ಅಂತಂದ್ರೆ ಜೀನ್ಸ್ ವಿಲ್ ಬಿ ಕ್ಯಾರಿ ಟು ಗ್ಯಾಮೆಟ್ಸ್. ಆಮೇಲೆ ಗ್ಯಾಮೆಟ್ಸ್ ಫ್ಯೂಷನ್ ಆಗುತ್ತೆ, ಆಮೇಲೆ ನಿಮಗೆ ನ್ಯೂ ಇಂಡಿವಿಜುವಲ್ ಫಾರ್ಮೇಷನ್ ಆಗುತ್ತೆ. ಕ್ರೋಮೋಸೋಮ್ಸ್ ಕ್ಯಾರಿ ಆಗುತ್ತೆ. ಪ್ರಶ್ನೆ ಏನು ಅಂದ್ರೆ ವೆದರ್ ಕ್ರೋಮೋಸೋಮ್ಸ್ ವಿಲ್ ಸೆಗ್ರಿಗೇಟ್ ಫಸ್ಟ್ ಫಾಲೋಡ್ ಬೈ ಜೀನ್ಸ್. ಫಸ್ಟ್ ಗ್ಯಾಮೆಟ್ಸ್ ಗಳಿಗೆ ಕ್ರೋಮೋಸೋಮ್ಸ್ ಹೋಗ್ಬಿಡುತ್ತೆ, ಆಮೇಲೆ ಜೀನ್ಸ್ ಬರಲ್ಲ, ಅಥವಾ ಫಸ್ಟೇ ಜೀನ್ಸ್ ಹೋಗಿ ಅದರ ಆದಮೇಲೆ ಕ್ರೋಮೋಸೋಮ್ಸ್ ಮೂವ್ಮೆಂಟ್ ಆಗಲ್ಲ. ಈ ತರದ ಒಂದಷ್ಟು ಡೌಟ್ಗಳು ಅಥವಾ ಒಂದಷ್ಟು ಸಸ್ಪೆಷನ್ ಉಳ್ಕೊಂಡಿದ್ವಾಗ ಬಟ್ ಅವರನ್ನ ಕ್ಲಿಯರ್ ಮಾಡ್ತಾರೆ. ಯಾರು ಕೇಳಿದ್ರೆ ಥಿಯೋಡರ್ ಬೊವೇರಿ ಅಂಡ್ ವಾಟರ್ ಸೆಟ್. ಪ್ರಶ್ನೆ ಬರುತ್ತೋ ಇಲ್ವೋ? ಕ್ರೋಮೋಸೋಮ್ಸ್ ಮತ್ತೆ ಜೀನ್ಸ್ ಎರಡು ಗ್ಯಾಮೆಟ್ಸ್ಗೆ ಹೋಗ್ತಾವೆ. ಪೇರೆಂಟ್ಸ್ ಅಲ್ಲಿ ಇರುವಂತಹ ಕ್ರೋಮೋಸೋಮ್, ಪೇರೆಂಟಲ್ ಜೀನ್ಸ್ ವಿಲ್ ಬಿ ಕ್ಯಾರಿಡ್ ಟು ಗ್ಯಾಮೆಟ್ಸ್ during the time of sexual reproduction. But how? Whether chromosome will move first followed by genes, or first genes only will move followed by chromosomes. ಈ ತರದ ಒಂದಷ್ಟು ಅನುಮಾನಗಳು ಇದ್ದು ಯಾವಾಗ? ಇವತ್ತಲ್ಲ, ಇವತ್ತು ನಮ್ಗೆ ರೀಸನ್ ಗೊತ್ತದ ಏನಂತ ಹೇಳಿ. ನಾವು ಹೇಳ್ತಾ ಇರೋದು ಇನ್ ದ ಇಯರ್ 1900 ಆ ಟೈಮಲ್ಲಿ. ಅದನ್ನ ಕ್ಲಾರಿಫೈ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಥಿಯೋಡರ್ ಬೊವೇರಿ ಅಂಡ್ ವಾಟರ್ ಸೆಟ್. ಅವ್ರೇನು ಹೇಳ್ತಾರೆ ಅಂತ ಕೇಳಿದ್ರೆ separation of chromosomes will take place along with, this point is important, along with the genes what they have carried during the time of gamete formation. ಕ್ರೋಮೋಸೋಮ್ಸ್ ಆದ್ಮೇಲೆ ಜೀನ್ಸ್ ಹೋಗೋದಲ್ಲ, ಜೀನ್ಸ್ ಆದ್ಮೇಲೆ ಕ್ರೋಮೋಸೋಮ್ಸ್ ಹೋಗೋದು ಅಲ್ಲ, ಇದು ಗ್ಯಾಮೆಟ್ಸ್ ಅಂತ ಅನ್ಕೊಂಡ್ರೆ ಡ್ಯೂರಿಂಗ್ ದ ಟೈಮ್ ಆಫ್ ಗ್ಯಾಮೆಟ್ ಫಾರ್ಮೇಷನ್ ಕ್ರೋಮೋಸೋಮ್ಸ್ ಗೆಟ್ಸ್ ಸಪರೇಟೆಡ್ ಅಲಾಂಗ್ ವಿತ್ genes. This was a statement given in their theory, chromosomal theory of inheritance. ಏನು ಹೇಳಿರೋದು? Either separation or union of chromosomes will take place during the time of gamete formation along with genes. Why? Genes are located on locus of chromosomes itself. Hence, along with the genes, chromosomes will be separated during the time of meiosis ಅಂತಾದರೂ ಬರೀರಿ, ಅಥವಾ during the time of gamete formation ಅಂತಾನೆ ಬರೀರಿ. gamete formation ಆಗಬೇಕು ಅಂದ್ರೆ meiosis ಆಗೋದು. ಹಾಗಾಗಿ what is the conclusion from their theory ಅಂತ ಕೇಳಿದ್ರೆ genes which were located on locus of the chromosomes itself during the time of gamete formation along with the chromosomes, genes gets segregated or genes gets separated. This is a statement which is given in the concept of chromosomal theory of inheritance. Next. Then points to be remembered in this particular concept. Chromosomal theory of inheritance ಅಲ್ಲಿ ಯಾವ ಪಾಯಿಂಟ್ ಅನ್ನು ನೆನಪಿಟ್ಕೊಂತೀರಾ ಅಂತ ಕೇಳಿದ್ರೆ ಫಸ್ಟ್ ನಾನು ಆಲ್ರೆಡಿ ಹೇಳಿದ ಹಾಗೇನೆ ಎಲ್ಲಿರುತ್ತೆ? genes are located where? On the locus of chromosomes. Then
if you observe the number of genes and the number of chromosomes, definitely number of chromosomes will be less when compared with number of genes. ಯಾಕೆ ನಮ್ಮಲ್ಲೇ ಕಾಣಿಸೋದಿಲ್ವಾ? 46 ಕ್ರೋಮೋಸೋಮ್ ಅಂತ ಮಾತಾಡ್ತೀವಿ, 30 to 40,000 ಜೀನ್ಸ್ ಅಂತ ಹೇಳ್ತೀವಿ. ಅಲ್ಲಿ ಕನ್ಕ್ಲೂಷನ್ ಏನು ಕೇಳಿದ್ರೆ ಈಚ್ ಕ್ರೋಮೋಸೋಮ್ consisting number of genes. Is it right or wrong? ಮತ್ತೆ ಹಾಗೇನಾದ್ರೂ ಇದೆಯಾ? ಒಂದು ಕ್ರೋಮೋಸೋಮ್ಸ್ಗೆ ಒಂದು ಜೀನ್ ಅಂತ ಆ ರೀತಿ ಏನಾದ್ರೂ ಇದೆಯಾ? ಇಲ್ವಲ್ಲ. ಹಾಗೇನಾದ್ರೂ ಇದ್ರೆ 46 ಕ್ರೋಮೋಸೋಮ್ಸ್ಗೆ 46 ಜೀನ್ಸ್ ಬರಬೇಕಾಗಿತ್ತು. ಬಟ್ ವಿ ಆರ್ ಹ್ಯಾವಿಂಗ್ 30 to 40,000 ಜೀನ್ಸ್ ಅಂತ ಹೇಳಿದ್ರೆ ಈಚ್ ಕ್ರೋಮೋಸೋಮ್ ಕನ್ಸಿಸ್ಟಿಂಗ್ ಲಾರ್ಜ್ ನಂಬರ್ ಆಫ್ ಜೀನ್ಸ್. ದೆನ್ ಕ್ರೋಮೋಸೋಮ್ಸ್ ಅನ್ನು ನೀವು ರೆಪ್ರೆಸೆಂಟ್ ಮಾಡಬೇಕಾದ್ರೆ in our body cells, in any species you can take, any species starting from us or any other organism, in body cells chromosome is to be represented by, that is diploid condition. ನಾವು ಕೂಡ ಹಾಗೆ ಬರೆಯೋದಲ್ವಾ? ಕ್ರೋಮೋಸೋಮ್ಸ್ ಬರೆಯೋದು ಏನು ಬರೀತೀರಿ? 2n is equal to 46 ಅಂತ ಬರೀತೀವಿ. ಅಂದ್ರೆ in our body cells ಅಥವಾ somatic cells, ನಿಮ್ಗೆ ಆ ವರ್ಡ್ ಗೊತ್ತಿಲ್ಲ ಅಂತಂದ್ರೆ, of any species chromosomes will be represented as 2n. ಏನೇನು ಹೇಳ್ತೀರಿ? Genes are located where? On the locus of chromosome. Then each chromosome consisting large number of genes. Then chromosome present in any somatic cells of any species to be represented as 2n. During the time of meiosis, during the time of gamete formation, along with the genes, chromosomes gets segregated. ಅಲ್ಲಿಗೆ ಮುಂದೆ ಕ್ರೋಮೋಸೋಮ್ ಫಸ್ಟ್ ಹೋಗುತ್ತಾ, ಜೀನ್ ಫಸ್ಟ್ ಹೋಗುತ್ತಾ ಗ್ಯಾಮೆಟ್ಸ್ಗೆ ಅಂತಂದ್ರೆ ಈ ಪ್ರಶ್ನೆಗಳಿಗೆಲ್ಲ ಆಸ್ಪದ ಇರಬಾರ್ದು. ಅಲ್ಲಿಗೆ ಅರ್ಥ ಏನದು? ಬೋತ್ ವಿಲ್ ಬಿ ಕ್ಯಾರಿಡ್ ಟುಗೆದರ್. ಅದನ್ನೇ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಹೇಳಿರೋದು. ಎಸ್ ಇಟ್ ಪಾಯಿಂಟ್. ನೆಕ್ಸ್ಟ್, ವಾಟ್ ಇಸ್ ದ ಸಿಮಿಲಾರಿಟಿ ಬಿಟ್ವೀನ್ ಜೀನ್ಸ್ ಅಂಡ್ ಕ್ರೋಮೋಸೋಮ್ಸ್ ಅಂತ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಟ್ ಈಸ್. ಜೀನ್ಸ್ ಮತ್ತೆ ಕ್ರೋಮೋಸೋಮ್ಸ್ ಮಧ್ಯೆ ಸಿಮಿಲಾರಿಟೀಸ್ ಏನಿದೆ? ಅದು ನಿಮಗೆ ಒಂದು 3 ಪಾಯಿಂಟ್ಸ್ ಬರುತ್ತೆ. ಆ 3 ಪಾಯಿಂಟ್ಸ್ಗೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಗೊತ್ತಿರಲಿ ನಿಮಗೆ. ವಾಟ್ ಇಸ್ ದ ಸಿಮಿಲಾರಿಟಿ ಬಿಟ್ವೀನ್ ಜೀನ್ಸ್ ಅಂಡ್ ಕ್ರೋಮೋಸೋಮ್ಸ್? ಏನ್ ಸಿಮಿಲಾರಿಟೀಸ್ ಅನ್ನ ಹೇಳ್ಬೋದು ಹಾಗಾದ್ರೆ? ವಾಟ್ ಇಸ್ ದ ಸಿಮಿಲಾರಿಟಿ ಬಿಟ್ವೀನ್ genes and chromosome? Always chromosomes are occurs in pair. Is it right or what? ನಿಮಗೆ ಕ್ರೋಮೋಸೋಮ್ಸ್ ಅನ್ನ ಹೇಳಬೇಕಾದ್ರೆ ಯಾವತ್ತೂ ಅಷ್ಟೇ, ನಿಮಗೆ ಲಾಸ್ಟ್ ಟೈಮ್ ಸೆಲ್ ಡಿವಿಷನ್ ಹೇಳಬೇಕಾದ್ರೆ ಅದು ಹೇಳಿರ್ತೀವಿ, ದಯವಿಟ್ಟು ಯಾವುದೇ ಒಂದು ಸೆಲ್ ಅಲ್ಲಿ ಹಿಂಗ್ ಬರಿಬೇಡಿ ಅಂತ ಹೇಳಿ. ಸಿಂಗಲ್ ಕ್ರೋಮೋಸೋಮ್ಸ್ ಅನ್ನು ತೋರಿಸಬಾರ್ದು, ಪೇರ್ ಅಲ್ಲೇ ತೋರಿಸಬೇಕು. ಇದು ನಮಗೆ ಲಾಸ್ಟ್ ಟೈಮ್ ಹೇಳಿದ್ವಿ. ಅದರ ಅರ್ಥ ಏನು ಕೇಳಿದ್ರೆ, ಕ್ರೋಮೋಸೋಮ್ಸ್ ಆಲ್ವೇಸ್ ಅಕರ್ಸ್ ಇನ್ ಎ ಪೇರ್, ಜೋಡಿನೇ ಬರೀತೀವಿ. ಹೇಳಿದ ಪ್ರಕಾರ there will be pair of factor for a character. ಆ ಫ್ಯಾಕ್ಟರ್ಸ್ ಅನ್ನು ನಾವು ಏನಂತ ಕರೀತಾ ಇರೋದು? ಜೀನ್ಸ್ ಅಂತ ಕರೀತಾರೆ. ಅದರ ಅರ್ಥ ಏನು ಕೇಳಿದ್ರೆ, ಜೀನ್ಸ್ ಆಲ್ಸೋ ಅಕರ್ ಇನ್ ಪೇರ್. ನಾನು ಡಿಫರೆನ್ಸ್ ಬರೀತಿಲ್ಲ, ಮತ್ತೆ ಹಂಗ ಅನ್ಕೊಂಡ್ರು ಕಷ್ಟ. we are explaining similarities in between genes and chromosome. This is said to be most important 3 marks question for examination. ತುಂಬಾ ಸುಲಭ ಬರೆಯೋದು. ಈಗ ಏನೇ ವಿಷಯ ಗೊತ್ತಿರಬೇಕು? ಕ್ರೋಮೋಸೋಮ್ಸ್ ಅಂತ ಇರುತ್ತೆ, ಅದನ್ನ ವೆಹಿಕಲ್ಸ್ ಆಫ್ ಹೆರಿಡಿಟಿ ಅಂತ ಕರೀತಾರೆ, which will carry the genes. Where genes are located on chromosome means on the locus. ಕ್ರೋಮೋಸೋಮ್ಸ್ ಯಾವಾಗಲೂ ಪೇರ್ ಹೇಗಿರುತ್ತೋ, ಜೀನ್ಸ್ ಕೂಡ ಪೇರ್ ಆಫ್ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ಎ ಕ್ಯಾರೆಕ್ಟರ್ ಅಂತಾನೆ ಕರೆದಿರೋದು. ಅಷ್ಟೇ ಆಗ್ರಿ, ಟಾರ್ಮ್ಸ್ ಅನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಕ್ಯಾಪಿಟಲ್ ಟಿ ಅಂತಾನೆ ಬರಬೇಕು. ಮೆಂಡಲ್ ಅದನ್ನ ಫ್ಯಾಕ್ಟರ್ಸ್ ಅಂತ ಕರೆದಿರಬಹುದು, ಬಟ್ ಇವತ್ತು ಏನು ಕರಿತೀವಿ ಅದನ್ನ? ಜೀನ್ಸ್ ಅಂತಾನೆ. ಇದು ಒಂದು ಸಿಮಿಲಾರಿಟಿ ಆಯ್ತು. ಸೊ ಹಾಗಾದ್ರೆ ಇನ್ನೇನಾದ್ರೂ ಸಿಮಿಲಾರಿಟೀಸ್ ಇದೆಯಾ? ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.